ನಮಸ್ಕಾರ. ನಾನು ನಾಗೇಶ್ ಅಂತೇಳಿ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘದ ರಾಜ್ಯದ ಅಧ್ಯಕ್ಷ ಇದ್ದೇನೆ. ಇವತ್ತೇನು ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ಛಾಯಾಗ್ರಾಹಕರ ಮೇಲೆ ಹಲ್ಲೆ ಆಗಿದಂತನ್ನು ಖಂಡಿಸಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಏನು ಛಾಯಾಗ್ರಾಹಕರನ್ನ ಹಲ್ಲೆ ಮಾಡಿದ್ದಾರೆ ಅದನ್ನು ಖಂಡಿಸಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ಛಾಯಾಗ್ರಾಹಕರೆಲ್ಲ ಇಡೀ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಜಿಲ್ಲಾ ಮತ್ತು ರಾಜ್ಯದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಛಾಯಾಗ್ರಾಹಕರು ಈ ದಿನ ಬಂದ್ಗೆ ಕರೆ ಕೊಟ್ಟು ಛಾಯಾಗ್ರಾಹಕರಿಗೆ ಬೆಂಬಲ ಸೂಚಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಹಾಸನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡಲಿಕ್ಕೆ ನಾವು ಬಂದಿದ್ದೇವೆ. ನಮ್ಮ ಮುಖ್ಯ ಉದ್ದೇಶ ಇಷ್ಟೇ, ಛಾಯಾಗ್ರಾಹಕರನ್ನು ರಕ್ಷಿಸಬೇಕು. ಸಾರ್ವಜನಿಕವಾಗಿ ಸೇವೆ ಮಾಡ್ತಕ್ಕಂಥವ್ರು ನಾವು. ನಮಗೆ ದಯವಿಟ್ಟು ನಿಮ್ಮ ರಕ್ಷಣೆ ಬೇಕು, ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ನಾವು ನಿಮ್ಮನ್ನು ನಂಬಿಕೊಂಡು ವೃತ್ತಿ ಮಾಡ್ತಾ ಇದ್ದೀವಿ. ನಮ್ಮ ವೃತ್ತಿಗೆ ದಯಮಾಡಿ ತಾವೆಲ್ಲರೂ ಹೆಚ್ಚಿನ ಸಹಕಾರ ಕೊಡಬೇಕು. ಛಾಯಾಗ್ರಾಹಕರನ್ನ ಕಾಪಾಡ್ತಕ್ಕಂಥ ಕೆಲಸ ಸಮಾಜ ಮಾಡಬೇಕು ಅಂತೇಳಿ ಈ ಮೂಲಕ ಎಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. SM ವಿನಯ್ ಕುಮಾರ್ ಅಂತ, ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕು ಫೋಟೋಗ್ರಾಫರ್ ಅಸೋಸಿಯೇಷನ್ನಿಂದ ಅಧ್ಯಕ್ಷರಾಗಿ ಮಾತಾಡ್ತಿದ್ದೀವಿ. ಸರ್, ಇವತ್ತೇನು ನಮ್ಮ ಛಾಯಾಗ್ರಾಹಕರ ಮೇಲೆ ಈ ಥರ ಹಲ್ಲೆ ಆಗಿದೆ ಅಲ್ಲ, ಅದನ್ನು ಖಂಡಿಸಿ ನಾವೊಂದು ಮೌನ ಮತ್ತು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಿ ಇವತ್ತೇನು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಸರ್, ಈ ಥರ ಆಗಬಾರ್ದು. ಯಾವುದೇ ಛಾಯಾಗ್ರಾಹಕರಿಗೆ ಯಾವುದೇ ವ್ಯಕ್ತಿ ಆಗಿರ್ಬೋದು ಮ್ಯಾನ್ ಹ್ಯಾಂಡಲಿಂಗ್ ಮಾಡಬಾರ್ದು ಅಂತ ನಾನು ಕೇಳ್ಕೊತಿದ್ದೀನಿ. ಸರ್, ಬುದ್ಧಿವಾದ ಹೇಳಿ, ಅವರಿಂದ ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ ಇದಾವೆ ಅವೆಲ್ಲ ಹೇಳಿ, ಬಟ್ ಮ್ಯಾನ್ ಹ್ಯಾಂಡಲಿಂಗ್ ಯಾರಿಗೂ ಮಾಡಬಾರ್ದು ಅಂತ ನಾನು ಕಳಕಳಿ ಮನವಿ ಮಾಡ್ತಿದ್ದೀನಿ. ಸರ್, 10 ಮೆಂಬರ್ಸ್ ಬಂದಿದ್ದೀವಿ. ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕಿಂದ 10 ಮೆಂಬರ್ಸ್ ಬಂದಿದ್ದೀವಿ. ಸರ್, ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಏನು ಬೆಟ್ಟ ಭೈರವ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಛಾಯಾಗ್ರಾಹಕರಿಗೆ ಹಲ್ಲೆಯನ್ನು ಖಂಡಿಸಿ ಏನು ಇವತ್ತು ಶಾಂತಿಯುತವಾದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಿಂದ ಬಂದಿರತಕ್ಕಂಥವರು ನಾವು ಕೂಡ ಏನು ತರೀಕೆರೆ ತಾಲೂಕಿನಿಂದ ಚಿಕ್ಕಮಗಳೂರು ಜಿಲ್ಲೆಯ KPA ಕರ್ನಾಟಕ ರಾಜ್ಯ ಅಸೋಸಿಯೇಷನ್ನ KPA ನಿರ್ದೇಶಕರಾಗಿ ಆಯ್ಕೆಯಾಗಿ ಇವತ್ತು ನಮ್ಮ ಏನು ಜಿಲ್ಲೆಯಿಂದ ಸುಮಾರು 50ರಿಂದ 60 ಜನಗಳನ್ನು ಇವತ್ತು ಇಲ್ಲಿಗೆ ಕರೆತಂದು ನಾವೆಲ್ಲರೂ ಈ ಒಂದು ಶಾಂತಿಯುತ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ಯಾರು ಛಾಯಾಗ್ರಾಹಕರ ಮೇಲೆ ಹಲ್ಲೆ ಮಾಡ್ತಾರೋ ಅಂಥವ್ರಿಗೆ ಕಠಿಣವಾದ ಶಿಕ್ಷೆ ವಿಧಿಸಬೇಕು ಅಂತೇಳಿ ನಾವು ಇಲ್ಲಿ ಜಿಲ್ಲಾಧಿಕಾರಿಗಳಿಗೂ ಮತ್ತು ಏನು SP ಅವರಿಗೂ ಮನವಿ ಮಾಡಿಕೊಡ್ತಾ ಇದ್ವಿ. ದಯವಿಟ್ಟು ಯಾರು ಕೂಡ ನಮ್ಮ ಛಾಯಾಗ್ರಾಹಕರ ಮೇಲೆ ಹಲ್ಲೆ ಮಾಡಬಾರದು ಅಂತೇಳಿ ದಯವಿಟ್ಟು ಈ ಕಳಕಳಿಗೆ ಮನವಿಯನ್ನು ತಿಳಿಸ್ತಾ ಇದ್ದೀವಿ. ಛಾಯಾಗ್ರಾಹಕರಿಂದ ಇಡೀ ಕರ್ನಾಟಕಕ್ಕೆ ಅಲ್ಲ ದೇಶಕ್ಕೆ ಯಾವ ರೀತಿ ಆದಾಯಗಳು ಬರ್ತಾ ಇದೆ ಅಂದರೆ, ಇವತ್ತು ಉದಾಹರಣೆಗೆ ಹೊನ್ನಾವರ, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಇವತ್ತು ಯಾವ ಪರಿಸ್ಥಿತಿಲಿತ್ತೋ ಇವತ್ತಲ್ಲಿ ಹೋಟ್ಲುಗಳೇ ಇರಲಿಲ್ಲ. ನಾನು ಕಾಣಂಗೆ ಒಂದು ಒಳ್ಳೆ ಹೋಟ್ಲ್ ಇರಲಿಲ್ಲ. ಇವತ್ತೇನು ಪ್ರೀ ವೆಡ್ಡಿಂಗ್ ಶೂಟು ಅಲ್ಲಿಂದ ಶುರುವಾಯಿತು. ಹೋದ ಮೇಲೆ 16 ಲಾಡ್ಜ್ಗಳು ತಲೆ ಎತ್ತಿದೆ. ಅಲ್ಲಿ ಬೋಟ್ ಓಡಿಸೋರು ಜೀವನ ಮಾಡ್ತಾಯಿದ್ದಾರೆ, ಅಲ್ಲಿ ಒಂದು ಸಣ್ಣ ಕ್ಯಾಂಟೀನ್ ಇಟ್ಕೊಂಡವ್ರು ಜೀವನ ಮಾಡ್ತಾಯಿದ್ದಾರೆ. ಇವತ್ತು ಹೊನ್ನಾವರ ಎಷ್ಟು ಅಭಿವೃದ್ಧಿ ಆಗೋಕ್ಕೆ ಕಾರಣ ಅಲ್ಲಿ ನಾವು ಛಾಯಾಗ್ರಾಹಕರು ಕೇಳಿ, ಅಲ್ಲಿ ಸಾರ್ವಜನಿಕರು ಕೇಳಿ. ಇವತ್ತು ಈ ಮಟ್ಟದಲ್ಲಿ ಛಾಯಾಗ್ರಾಹಕರಿಂದ ರಾಜ್ಯ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಛಾಯಾಗ್ರಾಹಕರ ಮೇಲೆ ಹಲ್ಲೆ ಏನಕ್ಕೆ ಅಂತ ನನ್ನ ಪ್ರಶ್ನೆ. ಧನ್ಯವಾದಗಳು.